ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನೊಂದು ವೀಡಿಯೋಗೆ ವೆಲ್ಕಮ್ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹೀಗೆ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಕೊಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗೇ ಆಗುತ್ತೆ. ನನಗಂತೂ ತುಂಬ ಸಖತ್ತಾಗಿ ಆಯಿತು ಫ್ರೆಂಡ್ಸ್. ಈ ಒಂದು ವಿಡಿಯೋ ಮಾಡಲಿಕ್ಕಿನ್ನೂ ಸಹ ಆಮೇಲೆ ಎಡಿಟ್ ಮಾಡಿ ನಿಮಗೆ ನಮ್ಮ ಒಂದು ಚಾನಲ್ ಮೂಲಕ ಅಪ್ಲೋಡ್ ಮಾಡೋದ್ರ ಮೂಲಕ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ ನನ್ನ ಮಕ್ಕಳಂದರೆ ಭಾಳ ಇಷ್ಟ. ಆದ್ದರಿಂದ ನಿನ್ನೆ ಪೋಲಿಯೋ ಲಸಿಕೆ ಅಭಿಯಾನ ಇತ್ತು, ಹಾಗಾಗಿ ಹೋದರೆ ಆಯಿತು ಅಂತೇಳಿ ಎಲ್ಲ ರೆಡಿಯಾಗಿ ಇಲ್ಲಿ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು, ಆವಾಗಲೇ ಸ್ಟಾರ್ಟ್ ಆಗಿಬಿಟ್ಟಿತ್ತು ಪೋಲಿಯೋ ಲಸಿಕೆ ಹಾಕುವಂಥದ್ದು. ಅಲ್ಲಿ ಅಂಗನವಾಡಿ ಅಕ್ಕ ಆವಾಗಲೇ ನಿಂತಿದ್ರು ಅಲ್ಲಿ ಅಂಗನವಾಡಿ ಹತ್ರ. ಇದು ನಮ್ಮ ಒಂದು ರಾಮಮೂರ್ತಿ ನಗರದಲ್ಲಿರುವಂತಹ ಒಂದು ಅಂಗನವಾಡಿ. ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಫ್ರೆಂಡ್ಸ್. ಈ ಒಂದು ಅಂಗನವಾಡಿ ಕೇಂದ್ರ ಏನು ರೆಡಿ ಆಯಿತು ಅದರ ಒಂದು ಓಪನಿಂಗ್ ಕಾರ್ಯಕ್ರಮದ್ದು ವಿಡಿಯೋ ಹಾಕಿದ್ದೀನಿ, ಬೇಕಾದರೆ ನೀವು ನೋಡ್ಬೋದು. ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೀತು. ಅಂಗನವಾಡಿ ಅಂತೂ ಸಖತ್ತಾಗಿ ಕಟ್ಸಿದ್ದಾರೆ, ತುಂಬ ಸೂಪರಾಗಿ ಕಟ್ಸಿದ್ದಾರೆ. ತುಂಬ ಖುಷಿಯಾಗುತ್ತೆ. ಓಕೆನಾ. ಈ ಒಂದು ಅಂಗನವಾಡಿಯಲ್ಲಿ ಪೋಲಿಯೋ ಕಾರ್ಯಕ್ರಮ ಇತ್ತು, ಅಂದರೆ ನಿನ್ನೆ ಇತ್ತು. ಇನ್ನು ನಿನ್ನೆ 28, 29, 30, 1ನೇ ತಾರೀಕು ಒಟ್ಟು 4 ದಿನದ ಒಂದು ಕಾರ್ಯಕ್ರಮ, ಈ ಒಂದು ಪೋಲಿಯೋ ಕಾರ್ಯಕ್ರಮ ನಡೆಯಲಾಗುತ್ತೆ ಫ್ರೆಂಡ್ಸ್. ನಾನು ಹೋದ್ರಾಯಿತು ಅಂಥೇಳಿ ಹೋದೆ. ಆವಾಗಲೇ ಒಂದಿಬ್ಬರು ಮೂವರಿಗೆ ಹಾಕಿ ಕಳಿಸ್ತಾ ಇದ್ರು ನಮ್ಮ ಅಂಗನವಾಡಿ ಅಕ್ಕ. ಟೀಚರು ಬಂದಿರಲಿಲ್ಲ, ಯಾಕಂತಂದರೆ ಅವ್ರಿಗೆ ಹುಷಾರಿಲ್ಲವಂತೆ ಫ್ರೆಂಡ್ಸ್, ಹಾಗಾಗಿ ಅವರು ಬಂದಿರಲಿಲ್ಲ. ಅಂಗನವಾಡಿ ಆಯಾ ಅಕ್ಕ ಏನು ಮಂಜುಳಾ ಅಂತೇಳಿ ಏನಿದ್ದಾರೆ ಆ ಅಕ್ಕನೇ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿದರು. ಬಂದ ಮಕ್ಕಳಿಗೆಲ್ಲ ಹಾಕಿ ಕಳಿಸ್ತಾಯಿದ್ರು. ನಾವು ಓದಿ ತುಂಬ ಖುಷಿ ಆಯಿತು ಅವರಿಗೂ. ಆಯಿತು ನೀವು ಬನ್ನಿ, ನೀವು ಇದು ಮಾಡಿರಿ ಅಂತೇಳಿ ಹೇಳಿದರು. ನನಗಂತೂ ಇನ್ನೂ ಸಖತ್ತಾಗಿ ಖುಷಿ ಆಯಿತು ಫ್ರೆಂಡ್ಸ್. ನಾನು ಸಹ ಅದರಲ್ಲಿ ಪಾಲ್ಗೊಳ್ತಾ ಇದ್ದೀನಲ್ಲ ಅಂತ ಅನ್ನೋದು ಖುಷಿ ಒಂದು ಕಡೆ, ಆದರೆ ಮಕ್ಕಳಿಗೆ ಪೋಲಿಯೋ ಹಾಕ್ತಾ ಇದ್ದೀನಲ್ಲ ಅಂಥೇಳಿ ಇನ್ನೊಂದು ಖುಷಿ ಇತ್ತು. ತುಂಬ ಸಖತ್ತಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು, ತುಂಬ ಖುಷಿ ಆಯಿತು. ಯಾಕಂದರೆ ಒಟ್ಟು ಈ ಥರದ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿಲ್ಲ ಇದುವರೆಗೂ. ಓಕೆನಾ. ಇದೊಂಥರ ಏನೋ ಮೆಮೊರೇಬಲ್ ಮೂಮೆಂಟ್ ಅಂತಲೇ ಹೇಳ್ಬೋದು, ಒಂದು ಮರೆಯಲಾಗದಂಥ ಒಂದು ಸಿಚುವೇಶನ್ಸು ಅಂತಲೂ ಹೇಳ್ಬೋದು. ತುಂಬ ಖುಷಿಯಾಯಿತು. ಆ ಅಕ್ಕನೂ ಸಹ ಆಯಿತು ನೀನು ಹಾಕು ಅಂತೇಳಿ ಹೇಳಿದರು. ಹೇಳಿ ನಾನು ಆಮೇಲೆ ಇನ್ನೂ ಒಂದಿಬ್ಬರು ಇದ್ದರು, ಮೂವರು, ಆಮೇಲೆ ಆಯಕ್ಕ ಅಂದರೆ ಮಂಜುಳಕ್ಕ, 4 ಜನ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ವಿ ಫ್ರೆಂಡ್ಸ್. ತುಂಬ ಖುಷಿಯಾಯಿತು. ಆ ಅಕ್ಕನೂ ಸಹ ತುಂಬ ಖುಷಿಪಟ್ಟರು. ನೀವು ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಪ್ಪ ಅಂತೇಳಿ ಹೇಳಿದರು. ಅಯ್ಯೋ ಪರವಾಗಿಲ್ಲಕ್ಕ, ನನಗೆ ಈ ಥರದೊಂದು ಅವಕಾಶ ಕೊಟ್ರಲ್ಲ, ನಿಮಗೂ ತುಂಬ ಹೃದಯ ಧನ್ಯವಾದಗಳು, ಥ್ಯಾಂಕ್ ಯು ಅಕ್ಕ ಅಂತೇಳಿ ಹೇಳಿದೆ. ಅವರು ಸಹ ಖುಷಿಪಟ್ಟರು. ಈ ಒಂದು ಪೋಲಿಯೋ ಲಸಿಕೆಯನ್ನು ವರ್ಷದಲ್ಲಿ 2 ಬಾರಿ ನಡೆಸಲಾಗುತ್ತೆ ಫ್ರೆಂಡ್ಸ್. 0 to 5 years ಒಳಗಡೆ ಇರುವಂತಹ ಮಕ್ಕಳಿಗೆ ಈ ಒಂದು ಪೋಲಿಯೋ ಲಸಿಕೆಯನ್ನು ಹಾಕಲಾಗುತ್ತೆ. ಇವತ್ತಿನ ಒಂದು ಈ ವರ್ಷದಲ್ಲಿ 28ನೇ ತಾರೀಕಿಂದ 1ನೇ ತಾರೀಕಿನವರೆಗೆ ಈ ಒಂದು ಅಭಿಯಾನ ನಡೆಯಲಾಗುತ್ತೆ. ಹುಟ್ಟಿದ ಮಗುವಿನಿಂದ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ತಪ್ಪದೇ ಈ ಒಂದು ಪೋಲಿಯೋ ಲಸಿಕೆಯನ್ನು ಹಾಕಿಸಲಾಗುತ್ತೆ. ನಮ್ಮ ಒಂದು ಮಗುವಿನ ಆರೋಗ್ಯಕರ ಭವಿಷ್ಯಕ್ಕಾಗಿ ಅವಕಾಶವನ್ನು ಸರ್ಕಾರದಿಂದ ಕೊಡಲಾಗುತ್ತೆ. ಹಾಗಾಗಿ ಆ ಒಂದು ಅವಕಾಶವನ್ನು ನಾವು ಉಪಯೋಗಿಸ್ಕೊಳ್ಳೇಬೇಕಾಗುತ್ತೆ ಫ್ರೆಂಡ್ಸ್. ಓಕೆನಾ. ಆಮೇಲೆ ಪ್ರತಿ ಮಗುವಿಗೂ 2 ಹನಿ ಪೋಲಿಯೋ ಮುಕ್ತ ಭಾರತ ನಮ್ಮ ಗುರಿ ಅಂಥೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಒಂದು ಮಗುವಿನ ರಕ್ಷಣೆಯ ವಿಷಯದಲ್ಲಿ ನಾವು ಯಾವುದೇ ತಪ್ಪುಗಳನ್ನು ಮಾಡ್ದೇನೆ ಸರ್ಕಾರದಿಂದ ಏನೆಲ್ಲ ಅವಲಂಬನೆ ಅಂದರೆ ವ್ಯವಸ್ಥೆಯನ್ನು ಮಾಡಿದರೆ, ಸರ್ಕಾರದಿಂದ ಬರುವಂಥ ಒಂದು ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಅಂದರೆ ಮಕ್ಕಳಿಗೋಸ್ಕರ ಇರುವಂಥ ಒಂದು ಈ ಒಂದು ಲಸಿಕೆಗಳನ್ನು ಇದ್ದು ಅಥವಾ ಇಂಜೆಕ್ಷನ್ಸ್ಗಳಿರುತ್ತಲ್ಲ ಫ್ರೆಂಡ್ಸ್, ಅವುಗಳನ್ನು ಸಹ ನಾವು ಉಪಯೋಗಿಸ್ಕೊಳ್ಳೋಣ ಅಂತೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬೊಬ್ಬರು ಪ್ರೈವೇಟಲ್ಲಿ ಹಾಕ್ಸ್ಕೊತಾರೆ, ಪರವಾಗಿಲ್ಲ. ಗೌರ್ಮೆಂಟಲ್ಲೂ ಸಹ ಅವೈಲಬಲ್ ಇರುತ್ತೆ ಫ್ರೆಂಡ್ಸ್. ಬೇಕಾದರೆ ನೀವು ನಿಮ್ಮ ಒಂದು ಏರಿಯಾಗಳಲ್ಲಿ ಹೋಗಿ ಕೇಳಿ ನೀವು ಇಂಜೆಕ್ಷನ್ಸ್ಗಳನ್ನು ಆಯಿತು, ಈ ಥರ ಲಸಿಕೆಗಳನ್ನು ಆಯಿತು ನೀವು ಮಕ್ಕಳಿಗೆ ಕೊಡಿಸ್ಬೋದು. ಓಕೆನಾ. ಈ ಒಂದು ಪೋಲಿಯೋ ಕಾರ್ಯಕ್ರಮವು ಅಂಗನವಾಡಿಯಲ್ಲಿ ನಡೆಯುತ್ತೆ ಫ್ರೆಂಡ್ಸ್. ಆಮೇಲೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗಳಿರ್ತಾವಲ್ಲ ಅಲ್ಲಿ, ಆಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತೇಳಿ ಮಾಡಿರ್ತಾರೆ ಫ್ರೆಂಡ್ಸ್, ಏರಿಯಾ ವೈಸು. ಅಲ್ಲಿನೂ ಸಹ ಹಾಕ್ತಾರೆ ಈ ಒಂದು ಪೋಲಿಯೋ ಲಸಿಕೆಯನ್ನು. ಆ ಒಂದು ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿರ್ತಾರೆ. ಆಮೇಲೆ ಈಗ ಆಶಾ ಕಾರ್ಯಕರ್ತೆಯರು ಸಹ ಈ ಒಂದು ಪೋಲಿಯೋ ಕಾರ್ಯಕ್ರಮವನ್ನು ಸಹ ಮಾಡ್ತಾರೆ. ಈ ರೀತಿ ಪೋಲಿಯೋ ಲಸಿಕೆಯನ್ನು ಹಾಕ್ಸ್ಬೋದು ಫ್ರೆಂಡ್ಸ್. ಓಕೆನಾ. ಕೆಲವೊಂದು ಮಕ್ಕಳಲ್ಲಿ ನಾನು ನೋಡಿದ್ದೀನಿ ಫ್ರೆಂಡ್ಸ್, ಕೇಳಿದರೆ ಪೋಲಿಯೋ ಅಟ್ಯಾಕ್ ಅಂತೇಳಿ ಹೇಳ್ತಾಯಿದ್ರು. ಅವರು ಹೆಂಗಿರ್ತಾಯಿದ್ರು ಅಂತಂದರೆ ನರಗಳಲ್ಲಿ ನಿತ್ರಾಣ ಇರುವಂಥದ್ದು, ಕೈಕಾಲೆಲ್ಲ ನೋವು ಅಂತ ಹೇಳ್ತಾ ಇರೋದು, ಆಮೇಲೆ ಒಂಥರ ಅವರಿಗೆ ನಡೆಯೋಕ್ಕಾಗಲಾರ್ದಂತೆ ಇರುವಂಥದ್ದು, ಆಮೇಲೆ ಸ್ವಾಧೀನನೇ ಇರೋದಿಲ್ಲ ಫ್ರೆಂಡ್ಸ್, ಆ ಥರ ಇರ್ತಾರೆ. ಆಮೇಲೆ
ಕತ್ತು ನೋವು, ಜ್ವರ, ಕೆಮ್ಮು, ನೆಗಡಿ, ಹೊಟ್ಟೆ ನೋವು, ಈ ಥರದ್ದೆಲ್ಲ ಒಂದು ಸಮಸ್ಯೆಗಳನ್ನು ಅವ್ರು ಅನುಭವಿಸ್ತಾ ಇರ್ತಾರೆ. ನಾನು ಒಂದು ಟೈಮ್ ನೋಡಿದ್ದೀನಿ, ಬಟ್ ಅವ್ರನ್ನ ಕೇಳಿದರೆ ಇಲ್ಲ ಪೋಲಿಯೋ ಅಟ್ಯಾಕ್ ಅಂತೇಳಿ ಹೇಳಿದರು ಫ್ರೆಂಡ್ಸ್. ತುಂಬ ಬೇಜಾರಾಯಿತು. ಏನು ಮಾಡೋಕ್ಕಾಗಲ್ಲ, ಆ ಒಂದು ಸರಿಯಾದ ಒಂದು ಟೈಮಲ್ಲಿ ಸರಿಯಾದ ಒಂದು ಲಸಿಕೆಗಳನ್ನು, ಇಂಜೆಕ್ಷನ್ಸ್ಗಳನ್ನು ಮಾಡಿಸದೇ ಇರೋದೊಂದು ಕಾರಣದಿಂದ ಈ ಥರದ ಒಂದು ಮಕ್ಕಳು ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಆ ರೀತಿ ಮಕ್ಕಳು ಬೆಳೆಯೋದು ಬೇಡ. 0 to 5 years ಒಳಗಡೆ ಇರುವಂಥ ಒಂದು ಮಕ್ಕಳಿಗೆ ಈ ಒಂದು ಪೋಲಿಯೋ ಡ್ರಾಪ್ಸ್ನ ಲಸಿಕೆಯನ್ನು ಹಾಕ್ಸೋಣ. ಮಕ್ಕಳ ಒಂದು ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ಹೇಳ್ತಾ ಅದಕ್ಕೆ ತಕ್ಕಂತೆ ಇಂಜೆಕ್ಷನ್ಸ್ಗಳು ಇರುತ್ತೆ ಫ್ರೆಂಡ್ಸ್. ಅವು ಸಹ ವ್ಯವಸ್ಥೆ ಇರುತ್ತೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ, ಪ್ರೈವೇಟ್ ಆಸ್ಪತ್ರೆಯಲ್ಲೂ ಸಹ ಇರುತ್ತೆ, ಅವೈಲೇಬಲ್ ಇರುತ್ತೆ. ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲೂ ಸಹ ಅವೈಲೇಬಲ್ ಇರುತ್ತೆ. ಅದಕ್ಕೆ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅಲ್ಲಿ ಹೋಗಿ ಈ ಒಂದು ಇಂಜೆಕ್ಷನ್ಸ್ಗಳನ್ನಾಯಿತು, ಲಸಿಕೆಗಳನ್ನಾಯಿತು ಮಕ್ಕಳಿಗೆ ಹಾಕಿಸಿ ಮಕ್ಕಳ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ ಫ್ರೆಂಡ್ಸ್. ಓಕೆನಾ? ಒಬ್ಬೊಬ್ಬರಿಗೆ ಗೊತ್ತಿರಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಎಲ್ಲ ಒಂದು ಪಾಂಪ್ಲೆಂಟ್ಗಳನ್ನು ಹಚ್ಚಿರ್ತಾರೆ, ಆಮೇಲೆ ನ್ಯೂಸ್ಗಳಲ್ಲಿ ಸಹ ಹೇಳ್ತಾರೆ, ಆಮೇಲೆ ಅಂಗನವಾಡಿಗಳಲ್ಲೂ ಸಹ ಪಾಪ ಪೇರೆಂಟ್ಸ್ಗಳೆಲ್ಲ ಹೇಳಿ ಕಳಿಸ್ತಾ ಇರ್ತಾರೆ. ಆಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲೂ ಸಹ ಒಂದು ಬ್ಯಾನರ್ ಥರ ಹಚ್ಚಿರ್ತಾರೆ, ಪಾಂಪ್ಲೆಂಟ್ ಥರ ಹಚ್ಚಿರ್ತಾರೆ ಫ್ರೆಂಡ್ಸ್. ಗೊತ್ತಿಲ್ಲಾರ್ದವ್ರಿಗೆ ನೀವು ಸಹ ತಿಳಿಸಿ, ಯಾರಿಗೆ ಗೊತ್ತಿರುತ್ತೋ ಅವ್ರುಗಳು ಎಲ್ರಿಗೂ ತಿಳಿಸುತ್ತಾ ಮಕ್ಕಳ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ ಫ್ರೆಂಡ್ಸ್. ಓಕೆನಾ? ಅಕ್ಕಪಕ್ಕದಲ್ಲಿರುವಂಥ ಒಂದು ಜನರಿಗೆ ಗೊತ್ತಿರಂಗಿಲ್ಲ, ಒಂದೊಂದು ಸರಿ ಅವ್ರಿಗೂ ಸಹ ತಿಳಿಸೋಣ. ಓಕೆನಾ? ಈ ಒಂದು ಅಭಿಯಾನವನ್ನು ಎಲ್ಲರೂ ಸೇರಿ ಒಂದು ಯಶಸ್ವಿನತ್ತ ಸಾಗಿಸೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆನಾ? ನನಗಂತೂ ಈ ಒಂದು ವಿಡಿಯೋದಲ್ಲಿ ತುಂಬ ಖುಷಿಯಾಯಿತು. ಏನಂತಂದರೆ ಒಂದೊಂದು ಮಕ್ಕಳಂತೂ ಎಷ್ಟು ಚೆನ್ನಾಗಿ ಸುಮ್ಮನೆ ಹಾಕ್ಸ್ಕೊತಾ ಇದ್ರು ಫ್ರೆಂಡ್ಸ್. ಒಂದೊಂದು ಮಕ್ಕಳು ಎಷ್ಟು ಗಲಾಟೆ ಮಾಡ್ತಾಯಿದ್ವು ಗೊತ್ತಾ? ಅಯ್ಯೋ, ಅದು ನೋಡೋಕ್ಕೂ ಚಂದ, ಬಟ್ ಏನಪ್ಪ ಇದು ಇಷ್ಟೆಲ್ಲ ಇದು ಮಾಡ್ತಾ ಇದ್ದಾರಲ್ಲ ಇವರು ಅಂತೇಳಿ ಪಾಪುಗಳು ಅಂದ್ಕೊಬೇಕು, ಹಾಗೆ ಇದು ಮಾಡ್ತಾಯಿದ್ರು ಫ್ರೆಂಡ್ಸ್ ಒಂದೊಂದು ಮಕ್ಕಳು. ಅಯ್ಯೋ, ಒಂದೊಂದು ಮಕ್ಕಳಂತೂ ಅಳ್ತಾ ಇದ್ರು, ಒಂದೊಂದು ಮಕ್ಕಳು ಸುಮ್ಮನೆ ಹಾಕ್ಸ್ಕೊತಾ ಇದ್ರು. ಒಂದೇ ಥರ ಇರಲ್ಲ ಎಲ್ಲ ಮಕ್ಕಳು, ಆದ್ರೂ ಒಂದೊಂದು ಮಕ್ಳು ಇಂಥ ಚಂದ ಸುಮ್ಮನೆ ಕುತ್ಕೊಂಡು ಹಾಕ್ಸ್ಕೊತಾ ಇದ್ರು ಫ್ರೆಂಡ್ಸ್. ಒಂದೊಂದು ಮಕ್ಳು ಏನು ಮಾಡಿದ್ರು ಗೊತ್ತಾ ಫ್ರೆಂಡ್ಸ್, ಡ್ರಾಪ್ಸ್ ಏನು ಹಾಕ್ಸ್ಕೊತಾರೆ ಸುಮ್ಮನೆ, ಆಮೇಲೆ ಅದು ಕೈಗೆ ಇದು ಹಚ್ತಾರಲ್ಲ ಮಾರ್ಕರ್ ಥರ, ಅದು ಹಚ್ಬೇಕಾತಾದ್ರೆ ಅಳ್ಬೇಕಂತೆ. ಅಯ್ಯೋ ದೇವ್ರೇ, ಎಷ್ಟು ಆ ಪಾಪಗಳನ್ನ ಸಮಾಧಾನ ಮಾಡೋದಾಯಿತು. ಅಯ್ಯೋ, ಎಷ್ಟು ಖುಷಿ ಆಯಿತು ಅಂತಂದರೆ, ಎಷ್ಟೊಂದು ಮಕ್ಕಳಲ್ಲಿ ನೋಡಿ ಭಾಳ ದಿವಸ ಆಗಿತ್ತು. ತುಂಬ ಚೆನ್ನಾಗಿ ಅನಿಸ್ತು, ತುಂಬ ಖುಷಿ ಆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಲ್ಲ ಅಂತ ಅನ್ನೋದು ಇನ್ನೊಂದು ಖುಷಿ ಆಯಿತು ಫ್ರೆಂಡ್ಸ್. ಮಂಜುಳಾ ಅಕ್ಕಾಗೆ ಇನ್ನೊಂದು ಟೈಮು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಸ್ವಲ್ಪ ಮಕ್ಕಳು ಏನು ಗೊತ್ತಾ ಫ್ರೆಂಡ್ಸ್, ಅಂಗನವಾಡಿಗೆ ಬಂದು ಯಾಕಂದರೆ ಅಲ್ಲಿ ದಿನಾಲೂ ಬರ್ತಾಯಿದ್ರಂತೆ ಅಂಗನವಾಡಿಗೆ ಸೇರಿಸಿರ್ತಾರಲ್ಲ, ಹಾಗಾಗಿ ಅಂಗನವಾಡಿಗೆ ಬರೋರಂತೆ. ಇವತ್ತೂ ಕರ್ಕೊಂಬರ್ತಾರ ಅಂತೇಳಿ ಅದಕ್ಕೂ ಅಳೋದಂತೆ. ಅಯ್ಯೋ, ಒಳಗಡೆ ಬರೋಕ್ಕೇ ಒಲ್ಲಂತಾರೆ ಮಕ್ಕಳು, ನಮ್ಮನ್ನ ಇಲ್ಲೇ ಬಿಟ್ಟೋಗ್ಬಿಡ್ತಾರೆ ಇವರು ಅಂಥೇಳಿ ಹಂಗೆ ಅಳ್ತಾ ಇದ್ರು ಫ್ರೆಂಡ್ಸ್. ಅಯ್ಯೋ ದೇವರೇ, ಮಕ್ಕಳನ್ನ ಸಮಾಧಾನ ಮಾಡ್ತಾ ಆ ಮಕ್ಕಳಿಗೆ ಹಂಗೋ ಹಿಂಗೋ ಹೆಂಗೋ ಹೇಳ್ತಾ ಈ ಒಂದು ಪೋಲಿಯೋ ಲಸಿಕೆನ ಹಾಕ್ತಾಯಿದ್ವಿ.
ಪೋಲಿಯೋ ಡ್ರಾಪ್ ಎಲ್ಲ ಹಾಕ್ತಾಯಿದ್ವಿ ಫ್ರೆಂಡ್ಸ್. ನರ್ಸು ಮತ್ತು ಡಾಕ್ಟರ್ಸು ಬಂದು ನೋಡ್ತಾಯಿದ್ರು. ಅವರು ಸಹ ಕೆಲವೊಂದು ರಿಪೋರ್ಟ್ಸ್ಗಳು ಕಲೆಕ್ಟ್ ಮಾಡೋದಿರುತ್ತಲ್ಲ ಫ್ರೆಂಡ್ಸ್, ಹಾಗಾಗಿ ಅವರು ಸಹ ಕೆಲವೊಂದು ರಿಪೋರ್ಟ್ಸ್ನೆಲ್ಲ ಕಲೆಕ್ಟ್ ಮಾಡ್ತಾಯಿದ್ರು. ಇನ್ನೂ ಮಕ್ಕಳು ಬರ್ತಾಯಿದ್ರು, ಪೋಲಿಯೋ ಡ್ರಾಪ್ಸ್ನ ಹಾಕ್ಸ್ತಾ ಇದ್ವಿ. ನಾವು ಸಹ ಒಂದು ಸೆಲ್ಫಿ ವಿಡಿಯೋ ತೊಗೊಂಡ್ರಾಯಿತು. ಮೆಮೊರೇಬಲ್ ಮೂಮೆಂಟ್ಸ್ ಇರುತ್ತಲ್ವ ಫ್ರೆಂಡ್ಸ್, ಹಾಗಾಗಿ ಸೆಲ್ಫಿ ವಿಡಿಯೋ ತೊಗೊಂಡ್ವಿ ಮತ್ತು ಫೋಟೋ ಎಲ್ಲ ತೊಗೊಂಡ್ವಿ. ತುಂಬ ಖುಷಿಯಾಯಿತು. ಅಲ್ಲಿ ಬಂದಿರುವಂಥ ಮಕ್ಕಳು ಹೋಗ್ತಾನೆ ಇಲ್ಲ ಫ್ರೆಂಡ್ಸ್. ಅಲ್ಲಿ ಆಟ ಸಾಮಾನುಗಳು ನೋಡಿ ಆಟಾಡೋಕೆ ನಿಂತ್ಬಿಟ್ಟಿದ್ದಾರೆ. ಮತ್ತು ಆಮೇಲೆ ಪೇರೆಂಟ್ಸ್ ಎಲ್ಲ ಪಾಪ ಟೈಮ್ ಆಗುತ್ತಾ ನಡ್ರಿ ಹೋಗೋಣ ಅಂತೇಳಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಆಮೇಲೆ ಇನ್ನೂ ಸಣ್ಣ ಮಕ್ಕಳು ಸಹ ಹೋಗ್ತಾನೆ ಇಲ್ಲ ಆಟಾಡ್ಕೊಂತ ಕುಂತ್ಬಿಟ್ಟಿದ್ದಾರೆ. ಅವ್ರನ್ನೂ ಸಹ ಮತ್ತು ಟೈಮ್ ಆಯಿತು ಅಷ್ಟಾಗೆ ಅವರು ಸಹ ಮಕ್ಕಳನ್ನ ಕರ್ಕೊಂಡು ಹೋದರು. ಅಕ್ಕ ಅಂದರೆ ಅಂಗನವಾಡಿ ಅಕ್ಕ ಮಂಜುಳಕ್ಕ ನಾನು ಇದನ್ನೆಲ್ಲ ರಿಪೋರ್ಟ್ಸ್ನೆಲ್ಲ ಒಪ್ಪಿಸ್ಬರ್ತೀನಿ, ಪಕ್ಕಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಅಲ್ಲಿ ಒಪ್ಪಿಸ್ಬರ್ತೀನಿ, ನೀವೆಲ್ಲ ರೆಡಿಯಾಗಿರ್ರಿ, ಹೋಗೋಣ, ಟೈಮ್ ಆಯಿತು ಅಂತೇಳಿ ಹೇಳಿದರು. ಆಯಿತು ಅಕ್ಕ ಅಂತೇಳಿ ಹೇಳಿದ್ವಿ. ಅವರು ಸಹ ಎಲ್ಲ ರೆಡಿ ಮಾಡಿಕೊಂಡು ರಿಪೋರ್ಟ್ ಇರುತ್ತಲ್ಲ ಫ್ರೆಂಡ್ಸ್, ಅದು ಆಮೇಲೆ ಅದೆಷ್ಟು ಉಳಿದಿರುತ್ತೆ ಡ್ರಾಪ್ಸು ಅದನ್ನೆಲ್ಲ ಕೊಟ್ಟು ಬರ್ತೀನಿ ಅಂತೇಳಿ ಇಲ್ಲಿ ಹೋಗ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು. ಅವರು ಎಲ್ಲ ಹೋದರು ಫ್ರೆಂಡ್ಸ್. ನಾವು ಸಹ ಟೈಮೂ ಆಯ್ತಲ್ಲ, ಹೊರಗಡೆ ಬಂದು ನಿಂತ್ವ. ಅಕ್ಕನೂ ಬಂದ್ರೆ ಬೀಗ ಹಾಕ್ತಾಯಿದ್ದಾರೆ, ನೋಡ್ತಾ ಇರ್ಬೋದು. ಬೀಗ ಎಲ್ಲ ಹಾಕಿದ್ರು. ನಮ್ಮ ಮನೆಗೆ ನಾವು ಬಂದ್ವಿ. ಮೆಮೊರೇಬಲ್ ಮೂಮೆಂಟು, ತುಂಬ ಸಖತ್ತಾಗಿರುವಂಥ ಒಂದು ದಿನ ಅಂತಂದರೆ ನಿನ್ನೆ ದಿನ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಹೀಗೆ ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಪ್ರತಿ ಮಗುವಿಗೂ 2 ಹನಿ ಪೋಲಿಯೋ ಮುಕ್ತ ಭಾರತ ನಮ್ಮ ಗುರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಓಕೆನಾ? ಬಾಯ್ ಫ್ರೆಂಡ್ಸ್ ಎಲ್ರಿಗೂ.